ತುಂಬ ಆಸೆ ಆಕಾಂಕ್ಷೆಗಳನ್ನು ಹೊತ್ತು ಮದುವೆಯಾದ ನನ್ನ ಜೀವನ, ಮದುವೆಯಾಗಿ 2 ವರ್ಷಕ್ಕೆ ಜೀವನವೇ ಬೇಸತ್ತು ಹೋಯಿತು. ನಾನು ನನ್ನಾಕೆ ಸತಿಪತಿಗಳಾಗಿ ಬರೋಬ್ಬರಿ 20 ವರ್ಷಗಳೇ ಸಂದು ಹೋಗಿವೆ. ನಾವು ಮದುವೆಯಾಗಿ ಹೆಚ್ಚೆಂದರೆ 1-2 ವರ್ಷಗಳು ಚೆನ್ನಾಗಿದ್ದೇವೇನೋ. ಆಮೇಲೆ ನಮ್ಮ ಸಂಸಾರ ಒಂದು ದೊಡ್ಡ ಕುರುಕ್ಷೇತ್ರವೇ ಆಗಿ ಹೋಯಿತು. ಇಷ್ಟಾಗಿಯೂ ನಮ್ಮದೇನು ಲವ್ ಮ್ಯಾರೇಜ್ ಅಂತ ತಿಳಿಬೇಡಿ, ನಮ್ಮದು ಅರೇಂಜ್ ಮ್ಯಾರೇಜೇ. ಪುರೋಹಿತರು ಹೋಮದ ಹೊಗೆ ಹಾಕಿ ಗಂಟೆಗಟ್ಟಲೆ ಮಂತ್ರ ಪಠಿಸಿ 108 ದೇವರುಗಳ ಪ್ರೀತ್ಯರ್ಥವಾಗಿ ಹಲವಾರು ದೇವರುಗಳ ಸಾಕ್ಷಿಯಾಗಿ ಸಪ್ತಪದಿ ತುಳಿದು ಮಾಂಗಲ್ಯವನ್ನು 100 ಹಿರಿಯರ ಕೈ ಮುಟ್ಟಿಸಿ ಆಶೀರ್ವಾದ ಪಡೆದು ತುಂಬ ಶಾಸ್ತ್ರೋಕ್ತವಾಗಿಯೇ ನಾನು ಅವಳಿಗೆ ಮಾಂಗಲ್ಯ ಧಾರಣೆ ಮಾಡಿದ್ದೆ. ಆದರೂ ಅದೆಲ್ಲದರ ಫಲ ಕೇವಲ 1-2 ವರ್ಷಗಳೇ ಸೀಮಿತವಾಗಿ ಹೋಯಿತೇನೋ. ಅಂತೂ ನಮ್ಮ ಮನೆ ಪ್ರತಿದಿನವೂ ರಣರಂಗವಾಗಿ ಹೋಯಿತು. ನಾನು ಏತಿ ಎಂದರೆ ಅವಳು ಪ್ರೀತಿ ಅಂತಿದ್ಳು. ನಾನು ಏನು ಹೇಳಿದರೂ ಅವಳು ಅದಕ್ಕೆ ವಿರುದ್ಧವಾದುದನ್ನೇ ಮಾಡುತ್ತಿದ್ದಳು. ನೋಡಿ ನೋಡಿ ಸಾಕಾಗಿ ಏನು ಮಾಡಬೇಕೋ ಅದರ ವಿರುದ್ಧವಾಗಿ ಹೇಳಲು ಪ್ರಾರಂಭಿಸಿದೆ. ಈಗ ಅವಳು ನನ್ನ ಮನಸ್ಸಿನಲ್ಲಿದ್ದುದನ್ನೇ ಮಾಡುತ್ತಿದ್ದಳು. ನಾನು ಡ್ಯೂಟಿಗೆ ಹೋಗಿ ಬಂದು ಪ್ಯಾಂಟ್ ಕಳಚಿ ಹ್ಯಾಂಗರ್ನಲ್ಲಿ ನೇತು ಹಾಕಿ ವಾಪಸ್ಸು ಬರುವಷ್ಟರಲ್ಲೇ ಪ್ಯಾಂಟಿನಲ್ಲಿದ್ದ ಹಣವೆಲ್ಲ ಮಂಗಮಾಯವಾಗುತ್ತಿತ್ತು. ಹಣವೇನಾಯ್ತೆಂದು ಅವಳನ್ನು ಕೇಳಿದರೆ ಸಾಕು, ಹುಲಿ ಮೈಮೇಲೆ ಎರಗುವಂತೆ ಒಮ್ಮೆಲೆ ನನ್ನ ಮೇಲೆರಗಿ, ಏನ್ರಿ ನನ್ನನ್ನೇ ಕಳ್ಳಿಯಾಗಿ ಮಾಡಲು ಹೋಗ್ತಿದ್ದೀರಾ? ನಾನು ಸಂಪ್ರದಾಯಸ್ಥ ಕುಟುಂಬದಿಂದ ಬಂದವಳು. ನನ್ನನ್ನು ಕಳ್ಳಿ ಅಂತ ಹೇಳಿದರೆ ನನ್ನ ಮನೆಯವರಿಗೆಲ್ಲ ತಿಳಿಸಿಬಿಡ್ತೀನಿ ಎಂದು ನನ್ನ ಗಂಟಲಿಗೆ ಬಾಯಿ ಹಾಕಿ ನನ್ನ ಬಾಯಿ ಮುಚ್ಚಿಸಿ ಬಿಡುತ್ತಿದ್ದಳು. ನೀವು ಯಾವಳಿಗೆ ಕೊಟ್ಟು ಬಂದ್ರೋ ಏನೋ ಯಾರಿಗೊತ್ತು. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಎಂಬಂತೆ ನನಗೂ ಒಂದು ಕಾಲ ಬಂದಿತೆಂದು ನಾನು ನನ್ನ ಪ್ಯಾಂಟಿನಲ್ಲಿದ್ದ ಹಣ ಮಾಯವಾಗುತ್ತಿದ್ದುದು ಗೊತ್ತಾದರೂ ತುಟಿಕ್ ಪಿಟಿಕ್ ಎನ್ನದೆ ಸುಮ್ಮನಿರುವುದನ್ನು ಕಲಿತು ಬಿಟ್ಟೆ. ಡ್ಯೂಟಿ ಮುಗಿಸಿ ಬಂದು ಸಂಜೆ ಟಿವಿ ಮುಂದೆ ನ್ಯೂಸ್ ನೋಡುತ್ತಾ ಕುಳಿತು ಬಿಟ್ಟರೆ ಎಲ್ಲಿಂದಲೋ ದುತ್ತೆಂದು ಬಂದು ರಿಮೋಟನ್ನು ಕೈಯಿಂದ ಕಸಿದುಕೊಂಡು ಚಾನಲ್ ಚೇಂಜ್ ಮಾಡಿ ಧಾರಾವಾಹಿ ನೋಡುತ್ತಾ ಕುಳಿತು ಬಿಡುತ್ತಿದ್ದಳು. ನನಗೆ ಮೈಯೆಲ್ಲ ಉರಿದು ಸಿಟ್ಟು ನೆತ್ತಿಗೇರಿದ್ದರೂ ಅದನ್ನು ವ್ಯಕ್ತಪಡಿಸಲಾರದೆ ಅವಳ ಬಾಯಿಗೆ ಹೆದರಿಕೊಂಡು ಸುಮ್ಮನಾಗಿ ಬಿಡುತ್ತಿದ್ದೆ. ಒಮ್ಮೊಮ್ಮೆ ನಾನು ಗಂಡಸಾಗಿ ಹುಟ್ಟಿದ್ದೇ ವ್ಯರ್ಥವಾಗಿ ಹೋಯಿತಲ್ಲ ಎಂದು ಮರಗುತ್ತಾ ಇದಕ್ಕೆಲ್ಲ ಕೊನೆ ಯಾವಾಗ ಎಂದು ಮನದಲ್ಲೇ ಪರಿತಪಿಸುತ್ತಿದ್ದೆ. ಒಂದು ದಿನ ರಾತ್ರಿ ಅವಳು ಸ್ನಾನಕ್ಕೆ ಹೋದದ್ದನ್ನು ಖಚಿತಪಡಿಸಿಕೊಂಡು ಈಗಲಾದರೂ ಸ್ವಲ್ಪ ಹೊತ್ತು ನನ್ನ ನ್ಯೂಸ್ ನೋಡುವ ಆಸೆಯನ್ನು ಈಡೇರಿಸಿಕೊಳ್ಳೋಣ ಎಂದು ರಿಮೋಟ್ ತೆಗೆದುಕೊಂಡು ನ್ಯೂಸ್ ಚಾನಲ್ ಆನ್ ಮಾಡಿ ನೋಡುತ್ತಾ ಸೋಫಾದ ಮೇಲೆ ಕುಳಿತಿದ್ದೆ. ಇವಳು ನನಗೆ ಗೊತ್ತಿಲ್ಲದಂತೆಯೇ ಬಂದು ದೆವ್ವದಂತೆ ನನ್ನ ಹಿಂದೆಯೇ ನೋಡುತ್ತಾ ನಿಂತಿದ್ದಳು. ನಾನು ಒಮ್ಮೆಲೆ ಅವಳನ್ನು ನೋಡಿದವನೇ ಗಾಬರಿಯಿಂದ ತಗೋ ಅಂತ ರಿಮೋಟನ್ನು ಅವಳ ಕೈಗೆ ಕೊಡಲು ಹೋದೆ. ಇರಲಿ ಪರವಾಗಿಲ್ಲ ನೋಡಿ ಅಂತ ನನ್ನ ಕೈಯಿಂದ ರಿಮೋಟ್ ತೆಗೆದುಕೊಳ್ಳಲು ನಿರಾಕರಿಸಿದಳು. ಅರೆ ಇದೇನೇ ಧಾರಾವಾಹಿ ನೋಡಲ್ವಾ ಅಂತ ನಾನು ಅಚ್ಚರಿಯಿಂದ ಅವಳ ಕಡೆ ನೋಡಿದೆ. ಅದೇ ಚಾನಲ್ ಇರಲಿ ಬಿಡಿ ಎನ್ನುತ್ತಾ ನ್ಯೂಸ್ ನೋಡುವುದರಲ್ಲೇ ತಲ್ಲೀನನಾಗಿದ್ದಳು. ಅರೆ ಇದೇನು ಇವತ್ತೇನಾದರೂ ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಉದಯಿಸಿ ಪೂರ್ವ ದಿಕ್ಕಿನಲ್ಲಿ ಮುಳುಗಿದನಾ ಅಂತ ಅಚ್ಚರಿಯಿಂದ ಟಿವಿ ಪರದೆ ಮೇಲೆ ಕಣ್ಣಾಯಿಸಿದೆ. ಪ್ರಧಾನಿ ಮೋದಿ ಭಾಷಣ ಮಾಡುವ 500 ಹಾಗೂ 1000 ರುಗಳ ನೋಟುಗಳ ರದ್ದಾಗಿರುವ ವಿಷಯ ಟಿವಿ ಪರದೆ ಮೇಲೆ ಪ್ರಸಾರವಾಗುತ್ತಿತ್ತು. ನನ್ನ ಜೊತೆಗೆ ಕುಳಿತುಕೊಂಡು ಸ್ವಲ್ಪ ಹೊತ್ತು ಟಿವಿ ನೋಡಿದಳು. ಒಳಗೆ ಹೋಗಿ ಊಟಕ್ಕೆ ಹಪ್ಪಳ ಸಂಡಿಗೆ ಹುರಿಲಾ ಅಂತ ಮೇಲುಧ್ವನಿಯಲ್ಲಿ ಕೇಳಿದಳು. ಹ್ಞೂ ಎಂದು ನಾನು ಯಾಂತ್ರಿಕವಾಗಿ ಹೇಳಿದೆ. ಊಟಕ್ಕೆ ಬನ್ನಿ ಅಂತ ತಟ್ಟೆ ಲೋಟ ತೊಳೆದಿಟ್ಟು ಕರೆದಳು. ಟಿವಿ ಆಫ್ ಮಾಡಿ ಊಟಕ್ಕೆ ಹೋಗಿ ಟೇಬಲ್ ಮೇಲೆ ಕುಳಿತೆ. ತಟ್ಟೆಗೆ ಬಿಸಿ ಬಿಸಿ ಅನ್ನ ಸಾರು ಹಪ್ಪಳ ಸಂಡಿಗೆ ಎಲ್ಲ ಬಡಿಸಿ ನಾನು ಊಟ ಮಾಡೋದನ್ನೇ ನೋಡುತ್ತಾ ನಿಂತುಕೊಂಡಳು. ತಟ್ಟೆ ಖಾಲಿಯಾಗುವುದೇ ತಡ. ಅನ್ನ ಬಡಿಸಿ ಮೊಸರು ಉಪ್ಪಿನಕಾಯಿ ಎಲ್ಲ ಬಡಿಸುತ್ತಾ ನಿಧಾನ ಊಟ ಮಾಡಿ ಎಂದು ತುಂಬ ಪ್ರೀತಿಯಿಂದ ಉಪಚರಿಸತೊಡಗಿದಳು. ಅವಳ ಈ ತರಹದ ಉಪಚಾರ ನೋಡದೆ ಎಷ್ಟೋ ವರ್ಷಗಳಾಗಿತ್ತೇನೋ.
ಇಷ್ಟು ದಿನ ಟೇಬಲ್ ಮೇಲೆ ಅನ್ನ ಸಾಂಬಾರು ಎಲ್ಲ ಪಾತ್ರೆಗೆ ಹಾಕಿಟ್ಟು ತಾನು ತಟ್ಟೆಗೆ ಊಟ ಹಾಕಿಕೊಂಡು ಗಬಗಬನೆ ತಿನ್ನುತ್ತಾ ಕುಳಿತು ಬಿಡುತ್ತಿದ್ದಳು. ನಾನು ಬೇಕಾದರೆ ತಟ್ಟೆ ತೊಳೆದು ಬಡಿಸಿಕೊಂಡು ಊಟ ಮಾಡಬೇಕಾಗಿತ್ತು. ಆದರೆ ಇವತ್ತಿನ ಈ ಅವಳ ಉಪಚಾರ ನೋಡಿ, ಅವಳ ನಡತೆಯಲ್ಲಿನ ಈ ದಿಢೀರ್ ಬದಲಾವಣೆಗೆ ನನಗೆ ನಿಜಕ್ಕೂ ನಂಬಲಾರದ ಸತ್ಯವಾಗಿತ್ತು. ಬೆಡ್ರೂಮ್ಗೆ ಹೋಗಿ ಹಾಸಿಗೆ ಎಲ್ಲ ನೀಟಾಗಿ ಹಾಸಿಟ್ಟು ಇಲ್ಲಿಯೇ ಮಲಗೋಣ ಬನ್ನಿ ಅಂತ ನವವಿವಾಹಿತರಾದ ಹಾಗೆ ಆಹ್ವಾನಿಸಿದಳು. ನಾನು ಅವಳು ಒಟ್ಟಿಗೆ ಮಲಗದೆ ಎಷ್ಟೋ ವರ್ಷಗಳಾಗಿತ್ತೇನೋ. ಇಷ್ಟು ದಿನ ಮದುವೆಯಾದ ಕೆಲವು ವರ್ಷಗಳ ನಂತರ ನಾನು ಒಂದು ರೂಮಿನಲ್ಲಿ, ಅವಳು ಒಂದು ರೂಮಿನಲ್ಲಿ ಮಲಗಿಕೊಳ್ಳುತ್ತಿದ್ದೆವು. ಈ ದಿನ ಏನೋ ನನಗೆ ಶುಕ್ರದಶೆ ವಕ್ಕರಿಸಿರಬೇಕೇನೋ ಎಂದುಕೊಂಡು ಸಿಕ್ಕ ಅವಕಾಶ ಕಳೆದುಕೊಳ್ಳಬಾರದೆಂದು ಅವಳ ಜೊತೆಗೆ ಹೋಗಿ ಮಲಗಿದೆ. ಅವಳು ನಿಧಾನವಾಗಿ ನನ್ನನ್ನು ಸವರುತ್ತಾ, ಅಲ್ಲ ರೀ, ಮೋದಿ 500 ಹಾಗೂ 1000 ರೂಪಾಯಿ ನೋಟುಗಳನ್ನು ಬ್ಯಾನ್ ಮಾಡಿದ್ದಾರಂತಲ್ಲ ಎಂದು ನನ್ನನ್ನು ಮಾತಿಗೆಳೆದಳು. ಹೌದು, ನಾಳೆ ಬ್ಯಾಂಕಿಗೆ ಹೋಗಿ ನಾನು ನೋಟು ಬದಲಾವಣೆ ಮಾಡಿಸಿಕೊಂಡು ಬರಬೇಕು ಎಂದೆ. ನಾನು ಬರಲ್ಲ ಎಂದು ನನ್ನ ಮೈ ಸವರುತ್ತಾ ಮೇಲು ಧ್ವನಿಯಲ್ಲಿ ಕೇಳಿದಳು ಆಕೆ. ಯಾಕೆ ಎಂದು ನಾನು ಪ್ರಶ್ನಿಸಿದೆ. ಅಲ್ಲ ರೀ ಎಂದು ತಡವಡಿಸಿದಳು. ಹೇಳು, ಏನು ವಿಷಯ ಎಂದು ನಾನು ಪ್ರಶ್ನೆ ಮಾಡಿದ್ದೆ. ಮತ್ತೇನಿಲ್ಲ, ನನ್ನ ಹತ್ರನೂ ಕೆಲವು 500 ಹಾಗೂ 1000 ರೂಪಾಯಿ ನೋಟುಗಳಿವೆ. ಅವನ್ನು ಚೇಂಜ್ ಮಾಡಬೇಕಾಗಿತ್ತು. ನನ್ನ ಬ್ಯಾಂಕ್ ಅಕೌಂಟ್ ಇಲ್ಲ, ನಿಮ್ಮ ಅಕೌಂಟ್ನಲ್ಲೇ ಚೇಂಜ್ ಮಾಡಬೇಕು ರೀ ಎನ್ನುತ್ತಾ ನನ್ನ ಮೈ ಸವರುವುದನ್ನು ಕೊಂಚ ತೀವ್ರಗೊಳಿಸಿದಳು. ಹಣ ಎಲ್ಲಿಂದ ಬಂತು ನಿನಗೆ ಎಂದು ಕೇಳಬೇಕೆನಿಸಿದರೂ ಹಳೆತನ್ನು ಕೆದಕಿ ಈಗ ಸಿಕ್ಕ ಅವಕಾಶವನ್ನು ಹಾಳು ಮಾಡಿಕೊಳ್ಳುವುದು ಬೇಡವೆಂದು ನಿರ್ಧರಿಸಿ, ಆಯಿತು, ನಿನ್ನ ಹಣವನ್ನು ಚೇಂಜ್ ಮಾಡಿಕೊಡುವೆ, ಆದರೆ ನನ್ನದು ಕೆಲವು ಕಂಡೀಷನ್ ಎಂದೆ. ಆಗಲಿ, ಏನಿದ್ದರೂ ನಾನು ಈಡೇರಿಸುವೆ, ಅದೇನದು ಹೇಳಿ ಎಂದು ತುಂಬ ಸಂತೋಷದಿಂದ ಒಪ್ಪಿಕೊಂಡಳು. ನೋಡು, ನಿನ್ನ ಹಣ ಚೇಂಜ್ ಮಾಡಿಸಿಕೊಡಲು ಅಡ್ಡಿಯಿಲ್ಲ, ಆದರೆ ಇನ್ನು ಮುಂದೆ ನಾನಿಟ್ಟಿರುವ ಹಣವನ್ನು ನೀನು ಕದಿಯಬಾರದು. ನನಗೆ ಟಿವಿಯಲ್ಲಿ ನ್ಯೂಸ್ ನೋಡಲು ಅವಕಾಶ ಮಾಡಿಕೊಡಬೇಕು. ನನ್ನನ್ನು ಈಗಿನ ಹಾಗೆ ಪ್ರೀತಿಯಿಂದ ನೋಡಿಕೊಳ್ಳಬೇಕು. ನಾನು ಹೇಳಿದ ಹಾಗೆ ಕೇಳಬೇಕು ಎಂದು ಧೈರ್ಯದಿಂದ ನನ್ನ ಪ್ರಮುಖ 3 ಬೇಡಿಕೆಗಳನ್ನು ಅವಳ ಮುಂದೆ ಮಂಡಿಸಿದೆ. ಅಷ್ಟೇ ಅಲ್ಲವೇ? ಆಗಲಿ ಎಂದು ಒಪ್ಪಿಗೆ ಸೂಚಿಸಿದಳು. ಹಾಗಾದರೆ ನನ್ನ ಬೇಡಿಕೆಗಳನ್ನು ಈಡೇರಿಸುತ್ತೇನೆಂದು ನನ್ನ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು ಎಂದು ನನ್ನ ಕೈ ಮುಂದೆ ಮಾಡಿದೆ. ಆಗಲಿ, ನೀವು ಹೇಳಿದಂತೆ ಕೇಳುತ್ತೇನೆ ಎನ್ನುತ್ತಾ ತನ್ನ ಕೈ ಮುಂದೆ ಚಾಚಿ ನನ್ನ ಹಸ್ತದ ಮೇಲೆ ಅವಳ ಹಸ್ತವನ್ನಿಟ್ಟು ಭಾಷೆ ನೀಡಿದಳು. ಹಾಗಾದರೆ ಬೆಳಗ್ಗೆ ಎದ್ದು ಇಬ್ಬರು ಬ್ಯಾಂಕಿಗೆ ಹೋಗೋಣ ಎಂದೆ. ಮೋದಿ 500 ಮತ್ತು 1000 ರೂಪಾಯಿ ನೋಟುಗಳನ್ನು ಬ್ಯಾನ್ ಮಾಡಿರುವುದರ ಪರಿಣಾಮ ಯಾರಿಗೆ ಏನೂ ಆಗಲಿ, ನನ್ನ ಪಾಲಿಗಂತೂ ಲಾಟರಿ ಹೊಡೆದಂತೆಯೇ ಆಗಿತ್ತು. ಮೋದಿಜಿ ಕಿ ಜೈ ಎನ್ನುತ್ತಾ ನಿದ್ದೆಗೆ ಹೋದೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆನ ಕೇಳ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.